ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಚಿನ್ನಯ್ಯ ಕೊನೆಗೂ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ ಬೇಲಲ್ಲಿ. 15 ದಿನ ಆಯ್ತು ಅವನಿಗೆ ಬೇಲ್ ಗ್ರಾಂಟ್ ಆಗಿ ಕೋರ್ಟ್ ಕಡೆಯಿಂದ. ಬಟ್ 15 ದಿನಗಳಿಂದ ಜೈಲಲ್ಲೇ ಇದ್ದ, ಶಿವಮೊಗ್ಗದ ಜೈಲಲ್ಲೇ ಇದ್ದ. ಕಾರಣ 1 ಲಕ್ಷ ರೂಪಾಯಿಯ ಬಾಂಡು, ಇಬ್ಬರ ಜಾಮೀನು ಬೇಕಾಗಿತ್ತು. ಜಾಮೀನೇನೋ ಅರೇಂಜ್ ಆಯ್ತಂತೆ ಇಬ್ಬರದು, ಆದ್ರೆ 1 ಲಕ್ಷ ರೂಪಾಯಿ ಬಾಂಡಿಗೆ 1 ಲಕ್ಷ ರೂಪಾಯಿ ಠೇವಣಿ ಇಡಬೇಕಿತ್ತಲ್ಲ, ಆ 1 ಲಕ್ಷ ರೂಪಾಯಿ ಆತನಿಂದ ತರೋದಕ್ಕೆ, ಅರೇಂಜ್ ಮಾಡೋದಕ್ಕೆ ಆಗ್ಲಿಲ್ಲ. ಕೊನೆಗೂ ನಿನ್ನೆ ಶಿವಮೊಗ್ಗ ತಲುಪಿದಂತಹ ಅವನ ಹೆಂಡತಿ ಮತ್ತು ತಂಗಿ 1 ಲಕ್ಷ ರೂಪಾಯಿಯನ್ನ ಹೇಗೋ ಅರೇಂಜ್ ಮಾಡಿ ನಿನ್ನೆ ಕಟ್ಟಿದ ನಂತರ ಇವತ್ತು ಬೆಳಗ್ಗೆ ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಎರಡು ವಿಚಾರಗಳನ್ನ ನಾನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಒಂದು, ಈ ಕಂತ್ರಿ ಎಂಜಲು ಮಾಧ್ಯಮಗಳು ಹೇಳ್ತಾವಲ್ಲ, ಷಡ್ಯಂತ್ರ, ಅವನಿಗೆ ಕೋಟ್ಯಂತರ ದುಡ್ಡು ಕೊಟ್ಟುಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ. 1 ಲಕ್ಷ ರೂಪಾಯಿಗೋಸ್ಕರ, ಒಂದೇ 1 ಲಕ್ಷ ರೂಪಾಯಿಗೋಸ್ಕರ 15 ದಿನ ಎಕ್ಸ್ಟ್ರಾ ಜೈಲಲ್ಲಿದ್ದ ಅವನು. ಕೋಟ್ಯಂತರ ರೂಪಾಯಿ ಷಡ್ಯಂತ್ರದ ಭಾಗವಾಗಿ ಅವನಿಗೆ ತಲುಪಿದ್ರೆ 1 ಲಕ್ಷ ಅರೇಂಜ್ ಮಾಡೋದು ಎಷ್ಟೊತ್ತು ಬೇಕಾಗಿತ್ತು ಅವನಿಗೆ? ಅದು ಒಂದಾದ್ರೆ, ಅವನಿಂದ ಆಗಿದ್ದೇನು ಈ ಸಮಾಜಕ್ಕೆ ಆಗ್ಲಿ, ಈ ಕೇಸ್ಗೆ ಆಗ್ಲಿ, ಧರ್ಮಸ್ಥಳದಲ್ಲಿ ಹೆಣಗಳ ವಿಚಾರವಾಗಿ ಅವನಿಂದ ಆಗಿದ್ದೇನು ಅನ್ನೋದನ್ನ ಸ್ವಲ್ಪ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ನಾನು ಹೇಳ್ದಂಗೆ, ಆತನ ಬಿಡುಗಡೆ ಆಗಿದೆ. ಅವನ ತಂಗಿ ಮತ್ತು ಹೆಂಡತಿ ಜೈಲಿಂದ ಜೈಲ್ ಹೊರಗಡೆನೆ ಕಾಯ್ತಿದ್ರು. ಬೆಳಗ್ಗೆ ಆತನ ಬಿಡುಗಡೆಯಾಗಿದೆ. ಕೊನೆಗೂ 1 ಲಕ್ಷ ರೂಪಾಯಿ ಅರೇಂಜ್ ಆಯ್ತು ಅಂತ ನಿನ್ನೆ ಅಲ್ಲಿ ಕಟ್ಟಿದ ನಂತರ, ಅಥವಾ ಬಾಂಡ್ ಕೊಟ್ಟ ನಂತರ, ಶ್ಯೂರಿಟಿ ಕೊಟ್ಟ ನಂತರ ಆತನನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈಗ ಅವನು ಎಲ್ಲಿ ಹೋಗ್ತಾನೆ ಏನೋ ಅದೆಲ್ಲ ದೊಡ್ಡ ಸೀಕ್ರೆಟ್ ಆಗಿದೆ. ಸೀಕ್ರೆಟ್ ಆಗಿ ಇರಬೇಕಾಗತ್ತೆ. ಯಾಕೆಂದ್ರೆ ಇದು ಅಷ್ಟು ದೊಡ್ಡ ಕೇಸು, ಅಷ್ಟು ಅಪಾಯಕಾರಿ ಕೇಸು. ಇದರ ಹಿಂದಿನ ಕೈಗಳಿದಾವಲ್ಲ, ಅವು ಎಂಥ ರಾಕ್ಷಸಿ ರೂಪದ ಕೈಗಳು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅವ್ರಿಗೆ ಯಾರ್ಯಾರ ಆಶೀರ್ವಾದ, ಸಹಕಾರ, ನಂಟು, ಷಡ್ಯಂತ್ರ ಎಲ್ಲ ಒಟ್ಟಿಗೆ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅಂತಹ ಗುಂಪಿನಿಂದ ಅವನು ತಪ್ಪಿಸ್ಕೊಂಡು ಎಲ್ಲಾದ್ರೂ ಇರಬೇಕಾಗತ್ತೆ, ಇರ್ತಾನೆ ಅಂತ ಅನ್ಕೊಂಡಿದೀವಿ. ಸೊ ಅದು ಒಂದು, ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅಂತ. ಇನ್ನೊಂದು, ಕೋರ್ಟ್ ಹೇಳಿದೆ ಎಲ್ಲಿಯೂ ಸಹ ಸಾರ್ವಜನಿಕ ಹೇಳಿಕೆ ಕೊಡಬಾರದು, ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡಬಾರದು ಅಂತ. ಹಾಗಾಗಿ ಸದ್ಯಕ್ಕೆ ಅವನಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಆಗ್ಲಿ, ಏನ್ ನಡೀತು, ನಿಜವಾಗ್ಲೂ ಅವನು 183 ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ರೆ ಯಾಕೆ ಮಾಡ್ದ, ಒತ್ತಡನ, ಬೆದರಿಕೆನ, ಅಥವಾ ಅವನೇ ಮನ ಪರಿವರ್ತನೆನ, ಅಥವಾ ಅವನು ಸುಳ್ಳು ಹೇಳಿದ್ನ ಆರಂಭದಲ್ಲಿ, ಎಲ್ಲ ಯಾವುದು ಸಹ ಅವನ ಬಾಯಿಂದ ಸದ್ಯಕ್ಕೆ ಹೊರಗಡೆ ಬರಲ್ಲ. ಯಾಕಂದ್ರೆ ಅವನು ಹೇಳೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ. ಅದು ಒಂದು ಷರತ್ತನ್ನ ಹಾಕಿದ್ದಾರೆ. ಸೊ ಇದರ ನಡುವೆ ಅವನು ಎಲ್ಲಿರ್ತಾನೆ ಅನ್ನೋದು ಸಹ ಸೀಕ್ರೆಟ್ ಆಗಿ ಇರಲಿದೆ ಸದ್ಯಕ್ಕೆ. ಸೊ ಇದು ಅವನ ಬಿಡುಗಡೆಯ ನಂತರ ಅವನ ಜೀವನ ಏನಾಗಬಹುದು ಅನ್ನೋದ್ರ ಬಗ್ಗೆ. ಮುಂದಕ್ಕೆ ಕೇಸ್ ಏನಾಗುತ್ತೆ, ಅವನ ಮೇಲೆ ಏನಾಗುತ್ತೆ, ಯಾಕಂದ್ರೆ ಅವನ ಮೇಲೆ ಗಂಭೀರ ಆರೋಪ ಏನೂ ಇಲ್ಲ. ಯಾರೋ ಹೂಳೋದಕ್ಕೆ ಹೇಳಿದ್ರೆ ನಾನು ಹೂತಿದ್ದೀನಿ ಅಂತ ಅವನೇ ಒಪ್ಕೊಂಡಿರೋದ್ರಿಂದ, ಆ ಹೂತವರೂ ಸೇರಿ ಇವನು ಸಹ ಆರೋಪಿ ಅಂತಲೇ ಆಗುತ್ತೆ ಹೊರತು ಬೇರೆ ಹೆಚ್ಚಿಗೆ ಏನೂ ಆಗಲ್ಲ. ಯಾಕಂದ್ರೆ ಅವನು ಕೊಲೆನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಇನ್ನು ಬೇರೆ ವಿಚಾರಗಳನ್ನ ಮಾತಾಡೋದಾದ್ರೆ, ಈ ಬುರುಡೆ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ದಿನ ಬೆಳಗಾದ್ರೆ ಬಾಯಿ ಬಡ್ಕೊಳ್ತಿತ್ತಲ್ಲ, ಏನು ಕೋಟ್ಯಂತರ ರೂಪಾಯಿ ಅವನು ಕೊಟ್ಬಿಟ್ಟಿದ್ದಾರೆ. ಆ ಮೂಲಕ ಅವನನ್ನ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ. ಇದೊಂದು ಬುರುಡೆ ಗ್ಯಾಂಗ್, ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಒಂದು ಕುಟುಂಬದ ವಿರುದ್ಧ ಷಡ್ಯಂತ್ರ, ಏನೇನೋ ಕಟ್ಟುಕತೆಗಳು. ಅವನಿಗೆ ಅಷ್ಟು ದುಡ್ಡು ಹೋಗಿದ್ದಿದ್ದೇ ಆಗಿದ್ದಿದ್ರೆ, ಈ ರೀತಿ ಅಷ್ಟು ದೊಡ್ಡ ವ್ಯಕ್ತಿಯ ವಿರುದ್ಧ, ಅಷ್ಟು ದೊಡ್ಡ ಕುಟುಂಬದ ವಿರುದ್ಧ, ಅಷ್ಟು ದೊಡ್ಡ ಜನಗಳ ವಿರುದ್ಧ ಆರೋಪ ಮಾಡೋದಕ್ಕೆ ಷಡ್ಯಂತ್ರ ಅನ್ನೋದೇ ಆಗಿದ್ರೆ, ಏನ್ ಸಣ್ಣ ಅಮೌಂಟ್ಗೆ ಡೀಲ್ ಆಗಿರುತ್ತಾ? ಸಣ್ಣ ಅಮೌಂಟ್ಗೆ 10 ಕೋಟಿಗಳಲ್ಲಿ ಹೋಗಿರಲ್ಲ. ಆ 10 ಕೋಟಿಗಳಲ್ಲಿ 1 ಲಕ್ಷ ಅನ್ನೋದು ಎಷ್ಟು ಪರ್ಸೆಂಟ್? ಆ 1 ಲಕ್ಷ ಇಲ್ಲದೆ ಅವನ ಹೆಂಡತಿ ಮತ್ತು ತಂಗಿ 15 ದಿನ ಎಕ್ಸ್ಟ್ರಾ ಅವನನ್ನ ಜೈಲಲ್ಲಿ ಬಿಡಬೇಕಾಯ್ತಲ್ಲ. ಹಾಗಾದ್ರೆ ಈ ಎಂಜಲು ಮಾಧ್ಯಮಗಳು ಬೊಗಳೋದ್ರಲ್ಲಿ ಎಷ್ಟು ಸತ್ಯ ಇದೆ? ಇದು ಷಡ್ಯಂತ್ರ, ಅವನಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದು. ಎಷ್ಟು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಾರಲ್ಲ. 1 ಲಕ್ಷ ರೂಪಾಯಿಗೆ ಅವನು 15 ದಿನ ಒಳಗಡೆ ಇರಬೇಕಿತ್ತ? ಅಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಈ ಎಂಜಲು ಮಾಧ್ಯಮಗಳು ತಮಗೆ ಎಂಜಲು ಎಷ್ಟು ಕೋಟಿಗಳಲ್ಲಿ ಸಿಗ್ತಾ ಇದೆ ಅಂತ ಅನ್ಕೊಂಡಿದಾರೋ, ಅದೇ ರೀತಿ ಬೇರೆಯವರು ಮಾರಾಟ ಆಗಿರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲೂ ಇರ್ತಾರೆ ಮತ್ತು ಸುಳ್ಳನ್ನು ಹೇಳ್ತಾರೆ.
ಸೊ ನಿಮ್ಗೆ ಅರ್ಥ ಆಗ್ಬೋದು ಈ ಎಂಜಲು ಮಾಧ್ಯಮಗಳಿಗೆ ಎಷ್ಟು ಕೋಟಿ ಬಂದು ಬೀಳ್ತಾ ಇದೆ, ಎಷ್ಟು ಕೋಟಿ ಬಂದು ಬೀಳ್ತಾ ಇದೆ ಎಂಜಲು ಮಾಧ್ಯಮಗಳಿಗೆ. ಆ ಎಂಜಲು ನೆಕ್ಕಿ ಬೊಗಳುವ ಈ ಎಂಜಲು ಮಾಧ್ಯಮಗಳು ಯಾವ ಮಟ್ಟಕ್ಕೆ ಸತ್ಯವನ್ನ ಹೇಳಬಹುದು ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಒಂದು ಭಾಗ ಆದ್ರೆ, ಇನ್ನೊಂದು ಭಾಗ ಅವನಿಂದ ಆಗಿದ್ದೇನು, ಚಿನ್ನಯ್ಯನಿಂದ ಆಗಿದ್ದೇನು ಇಲ್ಲಿಯವರೆಗೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಘಟನೆಯ ನಂತರ ತೀವ್ರತರವಾದಂತಹ ಹೋರಾಟಗಳು ಕಳೆದ 13 ವರ್ಷಗಳಿಂದ ನಡೀತಾನೆ ಬರ್ತಿದ್ದಾವೆ. ಆದ್ರೆ ಯಾವುದೇ ಫಲ ಸಿಗ್ತಾ ಇಲ್ಲ. ಯಾಕೆಂದ್ರೆ ನಾನು ಹೇಳ್ದಂಗೆ ಅವನ ರಕ್ಷಣೆಗೆ ದೊಡ್ಡ ದೊಡ್ಡ ಕೈಗಳಿದಾವೆ, ದೊಡ್ಡ ದೊಡ್ಡ ಕೈಗಳು. ಸಮಾಜವಾದಿ ಅಂತ ಕರೆಸ್ಕೊಳ್ಳುವಂತಹ ಕೈಗಳು, ದಲಿತರ ಆಶಾಕಿರಣ ಅಂತ ಕರೆಸ್ಕೊಳ್ಳುವಂತಹ ಕೈಗಳು, ಕಾಂಗ್ರೆಸ್ಸಿನ ಬಂಡೆ ಅಂತ ಕರೆಸ್ಕೊಳ್ಳುವ ಕೈಗಳು, ಎಲ್ಲ ಕೈಗಳು ಇದಾವೆ. ಹಾಗಾಗಿ ಏನೂ ಆಗ್ತಿರ್ಲಿಲ್ಲ. ನ್ಯಾಯ ಸಿಗೋದೇ ಇಲ್ಲ. ಹೋರಾಟ ಮಾಡೋರು ಮಾಡ್ತಾನೆ ಇರ್ತಾರೆ, ಅದಂಗೇ ಹೋಗ್ತಿರುತ್ತೆ ಅಂತ ಅನ್ಕೊಂಡಿದ್ರು ಎಲ್ರು. ಆದ್ರೆ ದಿಢೀರಂತ ಚಿನ್ನಯ್ಯನ ಎಂಟ್ರಿಯಿಂದ ಆವಾಗ ಮಾಸ್ಕ್ ಮ್ಯಾನ್ ಆಗಿ, ಮುಸ್ಕುಧಾರಿಯಾಗಿ, ಅನಾಮಧೇಯನಾಗಿ ಬಂದಂತಹ ಚಿನ್ನಯ್ಯನ ಮೂಲಕ ಒಂದು SIT ರಚನೆ ಆಗಬೇಕಾಯ್ತು, ಆಯಿತು. SIT ರಚನೆ ಆಗೋದ್ರಲ್ಲಿ ಇವನದು ಸಹ ಪಾತ್ರ ಇದೆ. ಪಾತ್ರ ಅನ್ನೋದಕ್ಕಿಂತ ಎಫೆಕ್ಟ್ ಇದೆ. ಅವನು ಬರದೇ ಹೋಗಿದ್ರೆ, ಅವನು ಧೈರ್ಯ ಮಾಡಿ ಆಗ ಬರದೇ ಹೋಗಿದ್ರೆ ಬುರುಡೆ ಸಮೇತ SIT ಆಗ್ತಾನೆ ಇರ್ಲಿಲ್ಲ. SIT ಆದ ನಂತರ ಅವರು ಬೇಕೋ ಬೇಡುವ ಸಾಕಷ್ಟು ವಿಚಾರಗಳನ್ನ ತನಿಖೆ ಮಾಡಲೇಬೇಕಾಯ್ತು, ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರುತ್ತಾ ಇಲ್ವಾ ಅದು ಬೇರೆ ವಿಚಾರ. ದಟ್ಸ್ ಎಂಟೈರ್ಲಿ ಡಿಫರೆಂಟ್ ಸ್ಟೋರಿ. ಆದ್ರೆ ಅಂತಹದೊಂದು ಕೆಲಸಕ್ಕೆ ಅನಿವಾರ್ಯತೆ ಸೃಷ್ಟಿ ಆಯ್ತಲ್ಲ, ಅದು ಚಿನ್ನಯ್ಯನ ಸಾಧನೆ ಅಂತಲೇ ಹೇಳಬೇಕು. ಬೇರೆ ಎಲ್ಲರ ಎಫೆಕ್ಟು ಇದೆ, ಎಫರ್ಟು ಇದೆ, ಬಟ್ ಚಿನ್ನಯ್ಯನದು ದೊಡ್ಡದೇ ಪಾತ್ರ, ಅದರಲ್ಲಿ ದೊಡ್ಡದೇ ಪಾತ್ರ. ಸೊ ಸಮಾಜಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳು ಹೊರಗಡೆ ಬರೋದಕ್ಕೆ ಅವನೊಬ್ಬ ಕಾರಣಕರ್ತನಾದ, ಅವನೂ ಸಹ ಒಬ್ಬ ಕಾರಣಕರ್ತನಾದ. ಸಾಕಷ್ಟು ವಿಚಾರಗಳು ಈ ಹಿಂದೆ ಹೋರಾಟಗಾರರು ಎಷ್ಟೇ ಹೇಳಿ 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 ಸುಸ್ತಾಗಿದ್ರು ಸಹ ಎಷ್ಟೋ ಜನರ ಬ್ರೈನ್ಗೆ ಹೋಗಿರ್ಲಿಲ್ಲ. ಈಗ ಬ್ರೈನಿಗೆ ಮಾತ್ರ ಅಲ್ಲ, ಹೃದಯಕ್ಕೂ ಸಹ ಹೋಗಿದ್ದಾವೆ ಸಾಕಷ್ಟು ವಿಚಾರಗಳು. ಸಾಕಷ್ಟು ಜನರ ಹೆಸರುಗಳು ಸಹ ಅವ್ರಿಗೆ ಕಂಠಪಟ್ಟ ಆಗಿದೆ. ಯಾರ್ಯಾರು ಕೊಲೆ ಆಗಿದ್ದಾರೆ, ಯಾವ ಕೊಲೆ ಆಯ್ತು, ಯಾವ ಕಾರಣಕ್ಕೆ ಕೊಲೆ ಆಯ್ತು, ಸಾಕಷ್ಟು ವಿಚಾರಗಳು ಚರ್ಚೆ ಆಯ್ತು, ಸಾಕಷ್ಟು ವಿಚಾರಗಳು ಚರ್ಚೆ ಆಯ್ತು. ಅದಕ್ಕೂ ಸಹ, ಅದರಲ್ಲೂ ಸಹ ಚಿನ್ನಯ್ಯನದ ಪಾತ್ರ ಅಥವಾ ಅವನ ಒಂದು ಇರುವಿಕೆ, ಬರುವಿಕೆ ಎಲ್ಲವೂ ಸಹ, ಅದು ಸಹ ಒಂದು ಕಾರಣ ಆಗ್ತಾ ಹೋಯ್ತು. ಮುಂದೆ ಏನೇ ನಡೆದ್ರು ಸಹ ಇಡೀ ಧರ್ಮಸ್ಥಳದ ವಿಚಾರದಲ್ಲಿ SIT ನ್ಯಾಯಬದ್ಧವಾಗಿ ತನಿಖೆ ಮಾಡಿ ತಪ್ಪಿತಸ್ಥರು ಯಾರೇ ಆಗಿದ್ರು ಕಾಲರ್ ಪಟ್ಟಿ ಹಿಡಿದು ಧರ 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 ಅಂತ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರೆ, ಯಾರೇ ಆಗಿರ್ಲಿ, ಅದು ಸುಳ್ಳು ಆರೋಪ ಮಾಡಿದ್ರೆ ಆರೋಪ ಮಾಡಿರೋರು ಅಥವಾ ಕುತಂತ್ರಗಳನ್ನೇ ಮಾಡ್ಕೊಂಡು ಬರ್ತಿರುವಂತಹವರಾಗಿದ್ರೆ ಅವರು, ಯಾರೇ ಆಗಿದ್ರು ಎಳ್ಕೊಂಡೋಗಿ ಜೈಲಿಗೆ ಹಾಕಿದ್ರೆ ಅದರಲ್ಲೂ ಸಹ ಚಿನ್ನಯ್ಯನ ಪಾರ್ಟ್ ಇದ್ದೇ ಇರುತ್ತೆ, ಅವನ ಶೇರ್ ಇರುತ್ತೆ, ಅವನ ಪಾಲಿರುತ್ತೆ ಅದರಲ್ಲಿ. ಅವನು ಇವತ್ತು ಉಲ್ಟಾ ಹೊಡೆದಿದ್ದಾನೆ, ಸ್ಟ್ರೈಟ್ ಹೊಡೆದಿದ್ದಾನೆ, ಪಲ್ಟಿ ಹೊಡೆದಿದ್ದಾನೆ, ಸಮ್ಮರ್ ಸಾಲ್ಟ್ ಹೊಡೆದಿದ್ದಾನೆ, ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ನೀವು. ಹೊಡೆದಿದ್ರೂ ಸಹ ಅದು ಒತ್ತಡನೋ, ಭಯನೋ, ಆತಂಕನೋ, ಸ್ವಾರ್ಥನೋ, ಆಸೆನೋ, ದುರಾಸೆನೋ ಏನೇ ಆಗಿರ್ಲಿ, ಬಟ್ ಅವನು ಪಲ್ಟಿ ಹೊಡೆದಿದ್ರು ಸಹ ಏನೋ ಒಂದು ಒಳ್ಳೇದಂತೂ ಒಂದಷ್ಟು ಆಗಿದೆ. ಆ ಒಳ್ಳೇದರಲ್ಲಿ ಅವನ ಪಾತ್ರ ಇದ್ದೇ ಇದೆ, ಅವನ ಪಾಲು ಇದ್ದೇ ಇದೆ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ. SIT ಆ ಕೋರ್ಟ್ ಒಂದು ವರದಿಯನ್ನು ಸಲ್ಲಿಸಿದೆ, ಈ ಕಡೆ ಗೃಹ ಮಂತ್ರಿಗಳಿಗೂ ವರದಿ ಸಲ್ಲಿಸಿದೆ. ಇನ್ನೂ ಈ ಮುಂದಕ್ಕೆ ತನಿಖೆ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾವುದೋ ಒಂದು ಹಂತದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಸತ್ಯ ಹೊರಗೆ ಬರಬಹುದು ಅನ್ನೋದಕ್ಕೆ ಒಂದು ಆಶಾಕಿರಣವಾಗಿ ಈ ಬೆಳವಣಿಗೆಗಳು ಆಗ್ತಾನೆ ಇದ್ದಾವೆ. ಹೋರಾಟಗಾರರು ಸಹ ತಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದಾರೆ. ಹೋರಾಟಗಾರರಿಗೆ ಯಾವತ್ತೋ ಒಂದು ದಿನ ಜಯ ಸಿಗುತ್ತೆ ಅನ್ನುವಂಥ ನಂಬಿಕೆಯನ್ನು ಸಹ ಮೂಡಿಸ್ತಾ ಹೋಗ್ತಾ ಇದೆ ಈಗಿನ ಬೆಳವಣಿಗೆ. ಸೊ ಇದಿಷ್ಟು ಚಿನ್ನಯ್ಯನಿಗೆ ಬೇಲ್ ಸಿಕ್ಕು ಹೊರಗಡೆ ಬಂದಿರುವಂತಹ ಸನ್ನಿವೇಶದಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಮುಂದೆ ಏನಾದರೂ ಬೆಳವಣಿಗೆಗಳಿದ್ರೆ ಖಂಡಿತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.